ಮತ್ತೆ ಸಾಬೀತು ಮಾಡಿರುವಂತಹ ಎಚ್.ಡಿ. ದೇವೇಗೌಡರು ಮತ್ತೆ ರೈತರ ಪರ ನಿಂತಿರುವಂತಹ ದೇವೇಗೌಡರ ಮಾನವೀಯತೆ ಬಲ ಸಿಕ್ಕದಂತಾಗಿದೆ. ಕೋಲಾರ, ಚಿಕ್ಕಬಳ್ಳಾಪುರ, ರಾಮನಗರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಮಾವು ಬೆಳೆಗಾರರ ಬಹುದಿನಗಳ ಬೇಡಿಕೆ ಕೊನೆಗೂ ಕೂಡ ಲಭಿಸುವಂತಹ ದಿನ ಬಂದಿದೆ ಅಂತ ಅನಿಸ್ತಾ ಇದೆ. ಮತ್ತೆ ಸಾಬೀತು ಮಾಡಿದಂತಹ ಎಚ್.ಡಿ. ದೇವೇಗೌಡರು ಮತ್ತೆ ರೈತರ ಪರ ನಿಂತಹ ದೇವೇಗೌಡರ ಮಾನವೀಯತೆ ಅಂದ್ರೆ ಅವರ ಮನವಿಗೆ ಬೆಂಬಲ ಸಿಕ್ಕಿದೆ. ಕೋಲಾರ, ಚಿಕ್ಕಬಳ್ಳಾಪುರ, ರಾಮನಗರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಮಾವು ಬೆಳೆಗಾರರ ಬಹುದಿನಗಳ ಬೇಡಿಕೆ ಕೊನೆಗೂ ಕೂಡ ಸ್ಪಂದನೆ ದೊರೆತಿದೆ. ಮಾವು ಬೆಳೆಗಾರರಿಗೆ ಪ್ರತಿ ಕ್ವಿಂಟಾಲ್ಗೆ 1616ಕ್ಕೂ ಹೆಚ್ಚು ಬೆಲೆ ಘೋಷಣೆ ಮಾಡಲಾಗಿದೆ. ಮೋದಿ ಸರ್ಕಾರಕ್ಕೆ ಪತ್ರವನ್ನು ಬರೆದಿದ್ದಂತಹ ದೇವೇಗೌಡರ ನಿರ್ಧಾರದಿಂದ ಸುಮಾರು 2.5 ಲಕ್ಷ ರೈತರಿಗೆ ಪ್ರಯೋಜನ. ಮಾವು ಬೆಳೆಗಾರರ ಪರ ಪತ್ರವನ್ನು ಬರೆದಿದ್ದಂತಹ ದೇವೇಗೌಡರ ಬರೆದಿದ್ದಂತಹ ಪತ್ರಕ್ಕೆ ಸ್ಪಂದನೆ ನೀಡಿದ್ದಾರೆ. ಕೇಂದ್ರ ಸರ್ಕಾರದಿಂದ ಬೆಂಬಲ ಬೆಲೆ ಘೋಷಣೆ. ದೇವೇಗೌಡರು ಈ ನಿರ್ಧಾರದ ಮಾಹಿತಿಯನ್ನ ತಮ್ಮ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ಕೇಂದ್ರ ಸರ್ಕಾರದಿಂದ ಮನವಿಗೆ ಸ್ಪಂದಿಸಿ ಮಾವು ಬೆಳೆಗಾರರ ಬೆಳೆಗೆ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಿತ್ತು. ನನಗೆ ತುಂಬಾ ಸಂತೋಷವಾದಂತಹ ವಿಚಾರ ಅಂತ ಹೇಳಿ ಬರ್ಕೊಂಡಿದ್ದಾರೆ. ಎಸ್ ವೀಕ್ಷಕರೇ, ದೇವೇಗೌಡರು ಒಂದಿಷ್ಟು ವಿಚಾರಗಳನ್ನ ಎಕ್ಸ್ ಖಾತೆಯಲ್ಲಿ ಬರ್ಕೊಂಡಿದ್ದಾರೆ. ರೈತರ ಪರವಾಗಿ ಹೋರಾಟ ಮಾಡುವುದನ್ನ ಎಂದಿಗೂ ಕೂಡ ನಿಲ್ಲಿಸೋದಿಲ್ಲ ಅಂತ ಅನಿಸ್ತಾ ಇದೆ ಅವರು. ಯಾಕಾಗಿ ಹೇಳ್ತಿದ್ದೀನಿ ಅಂತಂದ್ರೆ, ದೇವೇಗೌಡರು ಮತ್ತೆ ರೈತರ ಪರವಾಗಿ ತಾನು ನಿಂತ್ಕೊಳ್ತೇನೆ ಅನ್ನೋದನ್ನ ಸಾಬೀತುಪಡಿಸಿದಂತೆ ಕಾಣ್ತಾ ಇದೆ. ಮತ್ತೆ ರೈತರ ಪರವಾಗಿ ದೇವೇಗೌಡರು ನಿಂತ್ಕೊಂಡಿದ್ದಾರೆ. ದೇವೇಗೌಡರ ಮನವಿಗೆ ಮೋದಿ ಸರ್ಕಾರವೂ ಕೂಡ ತಲೆಬಾಗದಂತೆ ಕಾಣಿಸ್ತಾ ಇದೆ. ದೇವೇಗೌಡರ ಮನವಿಗೆ ಮಾವಿಗೆ ಬೆಂಬಲ ಸಿಕ್ಕಿರುವಂಥದ್ದು. ಕೋಲಾರ ಮತ್ತು ಚಿಕ್ಕಬಳ್ಳಾಪುರ, ರಾಮನಗರ ಈ ಒಂದು ಊರುಗಳಲ್ಲಿ, ಈ ಒಂದು ತಾಲೂಕುಗಳಲ್ಲಿ ಬೆಳೆಯೋದು ಅಂತಂದ್ರೆ ಅದು ಮಾವು. ಸೊ ಆ ಒಂದು ಮಾವುಗಳಿಗೆ ಬೆಲೆ ಸಿಗ್ತಾ ಇರಲಿಲ್ಲ. ಈಗ ನಿಗದಿ ಮಾಡಿರುವಂತಹ ಬೆಲೆಯನ್ನ ಕೇಳಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಮಾವು ಬೆಳೆಗಾರರ ಬಹುದಿನಗಳ ಬೇಡಿಕೆ ಕೊನೆಗೂ ಕೂಡ ಸ್ಪಂದನೆ ದೊರೆತಂತೆ ಕಾಣ್ತಾ ಇದೆ. ಮಾವು ಬೆಳೆಗಾರರಿಗೆ ಪ್ರತಿ ಕ್ವಿಂಟಲ್ಗೆ 1616 ರೂಪಾಯಿಯಷ್ಟು ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಲಾಗಿದೆ. ಮೋದಿ ಸರ್ಕಾರಕ್ಕೆ ಗೌಡರು ಪತ್ರವನ್ನ ಬರೆದಿದ್ರು. ದೇವೇಗೌಡರ ಈ ಒಂದು ನಿರ್ಧಾರದಿಂದಾಗಿ ಸುಮಾರು 2.5 ಲಕ್ಷ ರೈತರಿಗೆ ಪ್ರಯೋಜನ ಆಗಿದ್ದು ಅಲ್ಲದೆ, ಮಾವು ಬೆಳೆಗಾರರ ಪರವಾಗಿ ಪತ್ರ ಬರೆದಿದ್ದಂತಹ ಎಚ್.ಡಿ. ದೇವೇಗೌಡರ ಅವರ ಪತ್ರಕ್ಕೂ ಕೂಡ ಸ್ಪಂದನೆ ಕೊಟ್ಟಿದ್ದಾರೆ. ಮೋದಿ ಸರ್ಕಾರದಿಂದ ಸ್ಪಂದನೆ ಬಂದಿದೆ. ಕೇಂದ್ರ ಸರ್ಕಾರದಿಂದ ಬೆಂಬಲ ಬೆಲೆ ಘೋಷಣೆ ಮಾಡಲಾಗಿರುವಂಥದ್ದು. ದೇವೇಗೌಡರು ಈ ಒಂದು ನಿರ್ಧಾರದ ಮಾಹಿತಿಯನ್ನು ತಮ್ಮ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡ್ರು. ಕೇಂದ್ರ ಸರ್ಕಾರ ತನ್ನ ಮಗುವಿಗೆ ಸ್ಪಂದಿಸಿ ಮಾವು ಬೆಳೆಗಾರರ ಬೆಲೆಗೆ ಬೆಂಬಲ ಬೆಲೆ ಘೋಷಣೆಯನ್ನ ಮಾಡಿರುವಂಥದ್ದು ಸಂತೋಷದ ವಿಚಾರವಾಗಿದೆ ಅನ್ನುವಂಥದ್ದನ್ನ ಹೇಳಿದ್ರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.